ಒಲಿತೆ ಅಯ್ಯ ನಾನು ನಿನಗೆ ಒಲಿದೆ ನೀನು ನಿನಗೆ ಒಲಿದೆ ನಾನು ನಿನಗೆ ಒಲಿದೆ ನೀನು ನಿನಗೆ ಒಲಿದೆ ಗಂಗಾ, ಆ ಶ್ರೀ ಮಾರುತೇಶ್ವರನ ಪೂಜೆ ಇನ್ನೂ ಮುಗಿದಿಲ್ಲೇನಮ್ಮ? ಬಾಮವ್ವ, ಈಗ ಆ ದೇವ್ರ ಪೂಜೆ ಮಾಡಕತ್ತೀನಿ. ಯಾಕ ನಿನ್ನ ಹೊಟ್ಟೆ ಏನಾರ ಹಸುವಾಗೈತೇನ? ಇಲ್ಲವಾ, ಹೊಟ್ಟೆ ಹಸುವಾಗಿಲ್ಲ ಅಂದಂಗ ಆ ದೇವ್ರ ಹತ್ರ ಹೊರಗಿರ ಏನಾರ ಕೇಳಕತ್ತೇನವ ಮತ್ತ? ಹೌದ್ ಮಾವ, ಚಿಕ್ಕ ವಯಸ್ಸಿನಾಗ ನಾವು ತಂದೆ ತಾಯಿಗಳನ್ನು ಕಳೆದುಕೊಂಡು ಪರದೇಸಿ ಆದ್ವಿ. ಅಣ್ಣ ತಂಗಿನ ಕರೆದುಕೊಂಡು ಬಂದು ನಿನ್ನ ಹೊಟ್ಟೆ ಮಕ್ಕಳಿಗಿಂತಲೂ ಜೋಪಾನ ಮಾಡಿದ್ಯಾ ಅಂದಮೇಲೆ ನಿನ್ನ ಯೋಗಕ್ಷೇಮದ ಬಗ್ಗೆ ಹೊರ ಕೇಳಿದೆ, ಬೇರೆಯವ್ರ ಬಗ್ಗೆ ಹೊರ ಕೇಳೋದಕ್ಕಾಗತ್ತಾ? ಗಂಗಾ, ಸತ್ತು ಹೋದ ನಿನ್ನ ತಂದೆ ತಾಯಿಗಳ ನೆನಪನ್ನು ತೆಗೆದು ಮತ್ತೆ ಯಾಕೆ ನನ್ನ ಮನಸ್ಸನ್ನು ಕೊರಸ್ತೀಯಮ್ಮ, ಕೊರಸುತ್ತೀಯ? ಬಾಬಾ, ಸತ್ತು ಹೋದ ನನ್ನ ತಂದೆ ತಾಯಿ ದುಃಖಕ್ಕಿಂತ ನೀನು ಕೊರಗ್ತಾ ಇರೋ ಚಿಂತೆ ಬ್ಯಾರೆ ಐತೆ ಅಂತ ನನಗೆ ಗೊತ್ತಾಗೈತಿ. ಅದೇನ್ ಬೇರೆ ಐತಮ್ಮ? ಸಣ್ಣ ವಯಸ್ಸಿನಾಗ ನಮ್ಮಿಂದ ಆಗಲಿ ಹೋದನೆಲ್ಲ ನನ್ನ ಚಿಕ್ಕ ತಮ್ಮ ನನ್ನ ಸೂರ್ಯನ ಬಗ್ಗೆ ನೀನು ಕೊರಗತಿ ಅಂತ ನನಗೆ ಗೊತ್ತಿಲ್ಲ ತಿಳ್ಕೊಂಡೇನ? ಗಂಗಾ, ಮತ್ತೆ ಆ ನನ್ನ ತಮ್ಮನ ನೆನಪನ್ನು ತೆಗೆದು ನನ್ನನ್ನು ಸಾಗರ ದುಃಖಕ್ಕೆ ತಳ್ಳಬೇಡಮ್ಮ, ತಳ್ಳಬೇಡ. ನನ್ನ ತಮ್ಮ ನಮ್ಮನ್ನು ಅಗಲಬೇಕಾದರೆ ಅದಕ್ಕೆ ಕಾರಣವೇ ಬೇರೆ ಇದೆ. ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನ ತಮ್ಮನನ್ನು ಹೊತ್ತೊಯ್ಯಬೇಕಾದರೆ ಆ ದೇವರೇ ಕಾರಣ. ಅದೇ ದೇವರು ಇಂದು ಅಖಂಡ ಬ್ರಹ್ಮಾಂಡವನ್ನು ಹೆತ್ತು ಹೊತ್ತು ಸಾಕಿಸಲು ಈ ಲೋಕವನ್ನೇ ಆಳುವ ಅಧಿಪತಿ ಎಂದು ಸರ್ವರು ತಿಳಿದಿರಬೇಕು. ಆದರೆ ನಾನು ಹಾಗೆ ತಿಳಿದಿಲ್ಲಮ್ಮ, ನಾನು ಹಾಗೆ ತಿಳಿದಿಲ್ಲ. ಅಖಂಡ ಬ್ರಹ್ಮಾಂಡವನ್ನು ಹೊತ್ತು ಸಾಕ್ಷಾತ್ ಪರಮಾತ್ಮನೇ ಅವನಾಗಿದ್ದರೆ ನನ್ನ ತಮ್ಮ ಮರಳಿ ನನಗೆ ಸಿಗಲೇಬೇಕು. ನನ್ನ ತಂದೆ ಕೊಲೆಯಾದ ಜಾಗದಲ್ಲಿ ಆ ಶತ್ರುಗಳ ಕೊಲೆ ಆಗಲೇಬೇಕು. ಅಂದಾಗ ಮಾತ್ರ ನಾನು ಅವನಿಗೆ ದೇವರನ್ನುತ್ತೇನೆ, ಇಲ್ಲದಿದ್ದರೆ ಹೋಗ್ಲಿ ಬಿಡಮವ, ಸುಮ್ಮನೆ ಅಂತ ದುಷ್ಟ ನೆನೆಸಿ ಯಾಕೆ ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ತಿ? ಅಲ್ಲಿ ನೋಡಲ್ಲ, ಅಣ್ಣ ಬಂದೇ ಬಿಟ್ಟು ನೋಡು. ಇನ್ನೂ ನೀವು ಹೊಲಕ್ಕೆ ಹೋಗಿಲ್ವೇನು? ಇನ್ನೂ ಹೋಗಿಲ್ಲಪ್ಪ. ಅಂದ್ರೆ ಇವತ್ತ ಚಂದ್ರು ಬರ್ತಾನಂತ ಹೇಳಿದ್ದಲ್ಲ, ಅದಕ್ಕೆ ಅವ್ನು ಬಂದಿಂದ ಹೋಯ್ರಾತಂತೇಳಿ ಇಲ್ಲೇ ನಿಂತಿದ್ದೆ. ಚಂದ್ರು ಪಾಸ್ ಆಗೇ ಆಗ್ತಾನೆ, ಯಾಕೆ ವಿಚಾರ ಮಾಡಕತ್ತಿ? ಹುಚ್ಚಪ್ಪ, ಚಂದ್ರು ಪಾಸ್ ಆಗೋರು ವಿಚಾರ ಮಾಡಾಕತ್ತಿಲ್ಲಪ್ಪ. ಅವ್ನು ಯಾವಾಗ ಒಂದು ದೊಡ್ಡ ನೌಕರಿ ಮಂಚ ಹಾಕಾನಂತೇಳಿ ವಿಚಾರ ಮಾಡಾಕತ್ ನಿಂತಿದ್ದೆ. ಅದೆಲ್ಲ ಆ ದೇವರಾಟ. ನೋಡು ಮಾವ, ನೆಸೂರವ್ರಿಗೆ ಚಂದ್ರು ಬಂದೇ ಬಿಟ್ಟ. ಚಂದ್ರು ಯಾಕಪ್ಪ ಇಷ್ಟೇಟು? ಅಣ್ಣ, 5-6 ವರ್ಷದ ಜೊತೆ ಓದಿಲ್ಲ ಸ್ನೇಹಿತರು ಕೂಡ್ಕೊಂಡು ಕಾಲೇಜಲ್ಲಿ ರಿಸಲ್ಟ್ ಬಂದಿತ್ತು ಅಂತ ನೋಡೋಕೆ ಹೋಗಿದ್ವಿ ಅಣ್ಣ. ಅದರಲ್ಲಿ ಎಲ್ಲರ ರಿಸಲ್ಟು ಚೆನ್ನಾಗಾಯ್ತು, ಆದರೆ ನನ್ನ ರಿಸಲ್ಟು. ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಫೇಲ್ ಆಯ್ತಾ ಚಂದ್ರು? ಶ್ರೀಕಾಂತ್, ದೇವರಂತ ಈ ನನ್ನನ್ನು ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ನನ್ನ ಓದಿಗಾಗಿ ಹಣ ಖರ್ಚು ಮಾಡಿರ್ಬೇಕಾದ್ರೆ ಅವನ ಕಷ್ಟ ಯಾವತ್ತಾದ್ರೂ ವ್ಯರ್ಥವಾಗುವುದಂತೆ ಶ್ರೀಕಾಂತ್? ಇಲ್ಲ ಶ್ರೀಕಾಂತ್, ಇಲ್ಲ. ನನ್ನ ರಿಸಲ್ಟ್ ಈ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಬಂದಿದೆ ಶ್ರೀಕಾಂತ್. ಹೇಳಪ್ಪ ಚಂದ್ರು, ಹೇಳು. ನನಗೆ ಈಗ ಸಂತೋಷವಾಯ್ತು ನೋಡಪ್ಪ. ನೋಡು ಗಂಗಾ, ನನ್ನ ತಮ್ಮ ಶಾನೆ ಅದಾನ. ಮೊದಲು ಹೋಗಿ ಸಕ್ಕರೆ ತಂದು ಅವನ ಬಾಯಿ ಸಿಹಿ ಮಾಡು. ಮಾವ, ಆ ನರವೇಗ್ರ ಸಾಲವನ್ನು ಆದಷ್ಟು ಬೇಗನೆ ತೀರಿಸಬೇಕು, ಇಲ್ಲದಿದ್ದರೆ ನಮ್ಮ ಹೊಲ ಮನೆಯನ್ನು ಸ್ವಾಧೀನ ತೆಗೆದುಕೊಳ್ಳುತ್ತೇನೆಂದಿದ್ದಾನೆ. ಏನಂದ ಶ್ರೀಕಾಂತ್? ಚಂದ್ರು, ಅದು ಹಾಗಲ್ಲಪ್ಪ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಶ್ರೀಕಾಂತ, ಮೊದಲ ಅವ್ನು ಸೀಟ್ನೇವ, ಅವನ ಮುಂದೆ ನಿಂತದೆಲ್ಲ ಹೇಳ್ದ. ಹಾ ಚಂದ್ರು, ಎಲ್ಲಿ ನಾವು ಒಂದು ಸ್ವಲ್ಪ ಸೊಸೈಟಿಗೆ ಹೋಗಿ ಬರ್ತೀವಿ, ಮರುಪಾವತಿ ಮಾಡೋದೈತಿ. ನೀ ಊಟ ಮಾಡಪ್ಪ. ಮೊದ್ಲು ಊಟ ಮಾಡಿ ಬರ್ರಿ, ಆಮೇಲೆ ಬೇಕಾದ್ರೆ ಹೋಗ್ರಂತೆ. ಗಂಗವ್ವ ಸೆಕ್ರೆಟ್ರಿಯಿಂದ ಹೆಂಡತಿ ಕರ್ಕೊಂಬರಕ ಊರಿಗೆ ಹೋಗ್ಕನಂತ ಹೇಳ್ಯಾನ. ಅದಕ್ಕೆ ಲಗುಟ್ ಬಾ ಅಂತ ಹೇಳ್ಯಾನವ. ಅದಕ್ಕೆ ನಾವು ಹೋಗಿ ಬರ್ತೀವಿ. ಚಂದ್ರು, ನಾವು ದೊಡ್ಡ ಬರ್ತೀವಿ, ನೀನು ಗಂಗಾ ಊಟ ಮಾಡ್ರಿ. ದೊಡ್ಡ ಮಾವ ನಾನು ಬಂದ್ಮೇಲೆ ಊಟ ಮಾಡ್ತೀವಿ. ನಡಿ ಮಾವ, ಹೋಗೋಣ. ಗಂಗಾ, ನಾನಿಲ್ಲಿ ಒಬ್ಬನೇ ಸುಮ್ಮನೆ ನಿಂತಿರ್ಬೇಕಾದ್ರು ಮಾತನಾಡಿಸ್ದೆ ಸುಮ್ಮನೆ ಹೋಗ್ತಿರಲ್ಲ. ಏನ್ ಮಾಡೋದ್ ಮಾವ, ಇವತ್ತು ನೀ ಬರಂಗಿಲ್ಲ ಅಂತ ತಿಳ್ಕೊಂಡು ನಾ ಒಳಗ ರೊಟ್ಟಿನ ಮಾಡಿಲ್ಲ. ಇವತ್ತು ನಾ ರೊಟ್ಟಿ ತಿನ್ನೋದಿಲ್ಲ. ಯಾಕ? ಯಾಕಂದ್ರೆ ಬಹಳ ದಿನಗಳ ನಂತರ ನನ್ನ ಮುದ್ದಿನ ಸೊಸೆ ಮುಖ ನೋಡಿದ ಮೇಲೆ ಹೊಟ್ಟೆನೇ ಹಸಿಲ್ಲ ಅಂತ ಅನ್ಸುತ್ತೆ. ಮೇಲಾಗಿ
ನೀನ್ ಇಲ್ಲಿ ಒಬ್ಬಳೇ ಇರೋಲ್ಲ, ಅದಕ್ಕೆ. ಮಾಮ ನನ್ನ ಮಾತೊಂದು ಕೇಳೆ. ಕೇಳು, ಅವಶ್ಯವಾಗಿ ಕೇಳು. ಮತ್ತ ನೀನು ನಾಳೆ ನೌಕರಿ ಸಿಕ್ಕ ಮೇಲೆ ಕಲ್ತಕನ್ ಮದುವೆ ಮಾಡ್ಕೊಂತಿ ಅಂತ ಹೌದಾ? ಹೌದು. ಹಾಕ್ಬಿಡು ಮತ್ತೆ ನೀನು. ಯಾಕೆ ನೋಡು ಗಂಗಾ, ಏನ್ ನೋಡೋದು? ನೀನು ಚಿಕ್ಕವಳಿದ್ದಾಗ ನಿಮ್ಮ ಅವ್ವ ಅಂದ್ರೆ ನನ್ನ ಅಕ್ಕ ನಿನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರ್ಬೇಕಾದ್ರೆ ನಿನ್ನ ಬಿಟ್ಟು ಬೇರೆ ಯಾವ ಹೆಣ್ಣು ನನಗೆ ಹೆಂಡತಿಯಾಗಿ ಬರಕ್ ಸಾಧ್ಯ ಐತಿ ಹೇಳ? ಹೌದಾ? ಯಾವತ್ತಿದ್ರು ನೀನೇನ್ ಅನ್ಸತ್ತಿ? ಹಾಗಾದ್ರೆ ಈ ಮಾತನ್ನ ನಾನು ನಂಬಲ್ಯಾ? ಏ ಹುಚ್ಚಿ, ಆ ನಂಬಿಕೆಗೆ ಪ್ರತಿಬಿಂಬವಾಗಿ ಸಾಕ್ಷಾತ್ ಪರಮಾತ್ಮನೇ ನೀನ್ ಎದುರಿಗೆ ನಿಂತಾಗ ಇನ್ನೂ ನನ್ನ ಮೇಲೆ ಅಪನಂಬಿಕೆ? ಹಾಗಾದ್ರೆ ಗಡಾನ ಒಳಗ್ ನಡಿ, ಸಿಹಿ ಅಡಿಗೆ ಮಾಡ್ತೀನಿ, ಊಟ ಮಾಡಿ ಅಂತೆ. ಗಂಗಾ, ಸಿಹಿ ಮುತ್ತಿನ ಸವಿಜೇನಾಗಿ ನಿನ್ನ ಸೋದರ ಮಾವನಾಗಿ ನನ್ನ ಕೈ ಹಿಡಿಯುವ ಸತಿ ನೀನಿರುವಾಗ ಇಂಥ ಸುಂದರ ಸಂಭ್ರಮದಲ್ಲಿ ಸಾಗಿ ಬರಬಾರದೆ ನಿನ್ನ ಸಂಗೀತ ಸಾಗರದಲ್ಲಿ ಸಾಹಿತ್ಯದ ಸರಮಾನೆ. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ. ನನ್ನ ಬಾಯಿಗೆ ಬೆಳಕಾದೇವಿ, ನನ್ನ ಉಸಿರಲ್ಲಿ ಉಸಿರಾದೇವಿ, ನೀಡು ಸಿಹಿ ಮುತ್ತಿನ ಕಾಣಿಕೆ, ಈ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ, ಈ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ, ಈ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ, ಈ ಬಾರೆ ನನ್ನ ಸನಿಹಕ್ಕೆ.
ಆರತಿಯೇ ಹರಿಯುವಂತೆ ಆವಚನ ನಗುತ್ತಿರುವಂತೆ ಕಣ್ಣುಗಳೆಲ್ಲ ಮುಳುಗು ಎಲ್ಲವೂ ಭಾರವಾಯಿತೆ ಎನಿಸುತ್ತೀವೆ ಚಿಲುಗಳು ಸಂಗೀತವ ಹಾಡಿವೆ ಚಿಲುಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ದೇಶಮಯದುರಲ್ಲಿ ಬೇಲೂರ ಗುಡಿಯಲ್ಲಿ ದೇಶಮಯದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಸಿಹಿ ಮುದ್ದಿನ ಕಾಣಿಕೆ ಈ ಬಾಳನ ಸನಿಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ಈ ಬಾಳನ ಸನಿಹಕ್ಕೆ ಬಾ ಗಂಗಾ, ಊಟ ಮಾಡೋಣ, ಹೊಟ್ಟೆ ಶೋ ಆಗೈತಿ. ಅಯ್ಯಯ್ಯೋ ನಿಮ್ಗಿಂತ ಮೊದಲು ನಾನು ಒಳಗೆ ಬರಾಕ್ತೇನೆ ನಡ್ರಿ ಹೋಗೋಣ. ಸತ್ಯದ ಬೀಜ ಬೆಣ್ಣಕ್ಕೆ ಎಸೆಯಬೇಕೆಂದು ಕೊಳತೊಟ್ಟಿ ಹುಟ್ಟಿ ಬಂದಿದ್ದಾನೆ ನರಹಂತಕ ನರವ್ಯಾಘ್ರ. ಅವರ ಭಕ್ತರಿಗೆಲ್ಲ ನಾನು ಕಾಲ ಸರ್ಪವಾಗಿ ತಿರುಗಿಕೊಂಡು ಶ್ರೀಮಂತಿಗೆ ಕಟ್ಟವನ್ನೇ ಮೆಟ್ಟಿರುತ್ತಿದ್ದೇನೆ. ಮೆಟ್ಟಿನ ಸಪ್ಪಳಕ್ಕೆ ಹೆದರಿ ಹೇಳಿ ಹಾಗೆ ತಲೆ ಮರೆಸಿಕೊಳ್ಳುವ ಈ ಸಂಡ ಸಮಾಜದಲ್ಲಿ ನನ್ನೆದುರು ನಿಂತು ಮಾತನಾಡುವುದು ಧೈರ್ಯ ಯಾರಿಗಿದೆ? ನನ್ನ ಹತ್ತಿರ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಹತ್ತಿರ ಸಾಕಷ್ಟು ಸಾಲ ಮಾಡಿ ವಿರೂಪಾಕ್ಷಿ, ಕೇವಲ ಇಲ್ಲಿ 2 ದಿನಗಳಲ್ಲಿ ನಿನ್ನ ಸರ್ವಾಸ್ತಿ ನನ್ನ ಕೈವಶ ಆಗಲೇಬೇಕು. ಯೌವನದ ಪರ್ವತವನ್ನೇ ಹೊತ್ತು ನಿಂತ ನಿನ್ನಕ್ಕನ ಮಗಳು ಗಂಗಾ. ಈ ನಿನ್ನ ನಿಂಬೆ ಹಣ್ಣಿನಂತ ಬಣ್ಣವನ್ನು ನೋಡಿ ನನ್ನೆದೆ ಹೊಂಡವೇ ಕೆಂಡದಂತಾಗಿದೆ. ಗಂಗಾ, ನಿನ್ನ ಶೀಲವೆಂಬ ಸಾಗರದಲ್ಲಿ ನಾನು ಕಾಮುಗಳಾಗಿ ಬಂದು ಬಯಸುವುದಿದೆ. ನನ್ನ ಎತ್ತು ನರವ್ಯಾಘ್ರಲ್ಲೇ ಅಲ್ಲ ಬರ್ತೀನಿ. ಸೂರ್ಯ ಅಂತ ಯಾರಾದ್ರೂ ಹೊಸ ವ್ಯಕ್ತಿ ಬಂದ್ರ? ದಿನನಿತ್ಯ ಮೂಡೊಬ್ಬ ಸೂರ್ಯನೊಬ್ಬನು ಬಿಟ್ಟು ಮತ್ತಾವ ಸೂರ್ಯನೂ ನನಗೆ ಗೊತ್ತಿಲ್ಲ. ಇರ್ಲಿ, ಅವನು ಯಾರು, ಯಾವ್ರನವನು ಅಂತ ಬಂಡಕೋರ ದರಡುಕೋರ ನನ್ನ ಮಕ್ಕಳಿಗೆ ಊರು ಕೇರಿ ಮನೆ ಮಠ ಎಲ್ಲಿರುತ್ತೆ ಬಾಸ್ಟರ್ಡ್ ಮೊನ್ನೆ ಜಡ್ಪಿ ಕೊಲೆ ಮಾಡ್ಯವನೆಂಬ ಸಂಶಯ ಕಂಡು ಬಂದಿದೆ. ಓ, ನೀನು ಆ ಕೇಸಿನ ಬಗ್ಗೆ ತನಿಖೆ ಮಾಡ್ಲಿಕ್ಕತ್ತೀಯಾ? ನೋಡಿ ಇನ್ಸ್ಪೆಕ್ಟರ್, ಒಬ್ಬ ಜಡಿಪಿ ಕೊಲೆ ಆಗಬೇಕಾದ್ರಿಗೆ ಅವನೇ ಒಂದು ರಾಜಕೀಯ ಬೆಂಬಲ ಇದ್ದೇ ಇರುತ್ತೆ. ಸುಮ್ಮನೆ ಅವನನ್ನು ಹುಡುಕಿ ಹುಡುಕಿ ಸುಸ್ತಾಗೋದಕ್ಕಿಂತ ಮನೆಯಲ್ಲಿ ಹೋಗಿ ಹಾಯಾಗಿ ನಿದ್ರೆ ಮಾಡು. ನೀನೊಬ್ಬ ಶ್ರೀಮಂತನಿರ್ಬೋದು, ಆದ್ರೆ ಅಧಿಕಾರಿ ಅಲ್ಲ. ನಿನ್ನಲ್ಲಿ ಕಾನೂನಿಲ್ಲ. ನನ್ನಂತ ಅಧಿಕಾರಿ ಜೊತೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲ. ಮಾಡ್ತೀನಿ.
ಅಧಿಕಾರ ಕಾನೂನು ಏಕತೆ. ಇನ್ಸ್ಪೆಕ್ಟರ್, ನಾನು ಯಾರನ್ನು ತಿಳಿದಂತೂ ಮಾತನಾಡಿದಲ್ಲ, ಮುಂದೆ ಕಾದು ನೋಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ. ಬರೀ ಓನ್ಲಿ ನೀನು 6 ತಿಂಗಳ ಪೊಲೀಸ್ ಟ್ರೈನಿಂಗ್ ಪಡೆದಿರ್ಬೋದು. ಆದ್ರೆ ನಾನು ಹಿಂಡು ಹುಲಿಗಳ ದೊಡ್ಡೆಯಲ್ಲಿ ಹುಟ್ಟಿ ಈ ಬ್ರಹ್ಮಾಂಡವನ್ನು ಸುಟ್ಟು ಹಾಕಷ್ಟು ಮಂತ್ರ ತಂತ್ರ ಶಕ್ತಿಯನ್ನು ನನ್ನ ಮುಷ್ಟಿಯಲ್ಲಿ ಹಿಡಿದಾನೆ ನರ ಅಂತ ಕಣ್ಣರು. ಸಮಾಧಾನ ಇರುತ್ತಪ್ಪ ಒಂದಿಟ್ಟ ಈಗ ಸಿಕ್ಕಿ ಕೈಯಾಗ ಚಾಲ ತುಳಸಿಗೆರೆ ಜಾತ್ರೆಯಾಗ ನಿನ್ನ ನೆನಪ ಬರ್ತೈತಿ. ತುಳಸಿಗೆರೆ ಜಾತ್ರೆಯಾಗ ನಿನ್ನ ನೆನಪ ಬರ್ತೈತಿ. ನೆನಪ ಬರ್ತೈತಿ. ಹಂಗಲ್ಲ ಮಾಹಿತಿ ತನ್ನ ತನ್ನ ಹಗದಾಗ ಲಕ್ಷ್ಮೀ ನೀ ಬಂದಾಗ ತನ್ನ ತನ್ನ ಹಗದಾಗ ಯಾರು ಬರ್ಬೇಕು ಲಕ್ಷ್ಮವ ಬಂದಾಗ ಲಕ್ಷ್ಮವ ಬಂದಾಗ ಮನದಾಗ ಏನೇನಾಗುತ್ತೈತಿ ಹೆಂಗೈತಿ ಗುಳುಗುಳುತ್ತೈತಿ ಮತ್ತೆ ಗಲಗಲತ್ತೈತಿ ಮತ್ತೆ ಬಿಟ್ಟು ಬಿಟ್ಟು ಹಿಡಿತೈತಿ ಬೇರೆ ಇರ್ತಾವ. ಜೊತೆಗೆ ಈಗ ಜಾಡಿಸ್ಲೆ ನಿನ್ನ ಹೋಗದ್ ಹೊಕ್ಕಿ ಉಣ್ಲಿ, ನಿನ್ನ ಬರಬಾರ್ದು ಬರ್ಲಿ, ನಿನ್ನ ಚಡ್ಡೆ ಕಪ್ಪಿ ಬಿಡ್ಲಿ. ನಂದು ಕುಡುಕಿನ ಹೊಡೆದಿಲ್ಲೋ. ಅಲ್ರಿ ಕುಡಿಕ್ ಯಾವಾಗಾದ್ರೂ ಒಮ್ಮೆ ಹೊಡಿಯೋಬೇಕ್ರಿ. ಅಲ್ಲ ಆ ಕುಡಿಕ್ ಹೊಡೆದಕ್ಕೆ ಯಾಕೆ ನಿದ್ದೆ ತಿಂದು ಮಂದಿ ಎದ್ದು ಬಂದ ಕಿಡಿಕ್ಯಾನ ಹೊಡೋಂಗೆ ಯಾಕೆ ನೋಡ್ತೀರಿ? ಏನಂತಿ? 12 ವರ್ಷದಿಂದ ಜೋಪಾನ ಮಾಡ್ಕೊಂಡ್ ಬಂದ ನಮ್ಮ ಅಪ್ಪಿ ಕುಡಿಕೆ ಯಾವಾಗಿದ್ರು ಹೊಡೆದತ್ತ ಹೇಳ್ತೀಯ ನೀನು? 12 ವರ್ಷ ಜೋಪಾನ ಮಾಡಿದ ಪುಣ್ಯಕ್ಕ ನನ್ನ ಕೈ ಹಸಕ್ಕೆ ನೀನು ಕುಡಿಕ್ ಹೊಡಿತೆ. ನಿಮ್ಮ ಅಪ್ಪನ ಅಂತಾರ ಎಷ್ಟೋ ಮಂದಿ 15-16 ವರ್ಷ ಆದ್ರೂ ಕುಡಿಕಿನ ಹೊಡೆದಿದ್ದಿಲ್ಲ ಅಂತ. ಆದ್ರ ನನ್ನ ಮುಂದೆ ಕರ್ಕೊಂಡು ನಿಂದ ಕುಡಿಕೆ ಹೊಡ್ಕೊಂಡ. ಏನಂತಿ? ಅನ್ನೋದಲ್ಲ ಹೇಳುದ. ಲೇ ನಿನ್ಗೆ ಬೇರೆ ಕೆಲಸ ಆಯ್ತಿಲ್ಲ? ಅಲ್ರಿ ಇದ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ ನಮ್ಮನೆ ಮೂರ್ಖರು ಮಾಡ್ರಿ. ಹೋಗ್ಲಿ, ನಾನೇ ಕುಡಿಕೆ ಹೊಡೆದ್ರೆ ನಿನಗೆ ಹೆಂಗ ಸಾಮ ಜಾಸ್ತಿ ಆಗುತ್ತ? ನೋಡ್ರಿ ನಾವು ಪ್ಲಾಸ್ಟಿಕ್ ಕಾರ್ಖಾನ್ಯಾಗ ಕೆಲಸ ಮಾಡ್ತೇವ್ರಿ. ಓಹೋ, ನೀವು ಪ್ಲಾಸ್ಟಿಕ್ ಕಾರ್ಖಾನಾಗ ಕೆಲಸ ಮಾಡಿದ್ರ ಮಂದಿ ಕುಡಿಕೆ ಹೊಡಿಯತ್ತೇನ? ಏ ಹುಚ್ಚಿ, ಹೆಣ್ಮಕ್ಳಿಗೆ ಬುದ್ಧಿ ಮನ್ಕಾಲ್ ಕೆಳಗಂತ ಅದಕ್ಕಂತಾರ ನೋಡ್ರಿ. ಅಲ್ಲ ನಿಮ್ಮಂಥವ್ರು ಕುಡ್ಕಿ ಇಟ್ಕೊಂಡ್ ಮುನ್ಗೊಂದೊಂದು ಸಣ್ಣ ನಮ್ಮಂತ ಊರು ಕೇಳ್ತಾರ ಅಡಿಕೆ ನಿನ್ ತಳ ಹೋಗಿ ತೂತ್ ಮಾಡ್ತಾರ. ಅಂದ್ರೆ ನಾವು ಕಿಟಕಿ ತಕೊಂಡ್ ಮಲ್ಕೊತಿರ್ತೀವಿ ಏನು? ಮಕ್ಕೊಂದಾಗ ಮಾಡ್ತಾರಂತ ಏನೇ ಮಲ್ಕೊಳತ್ತೇವೆ. ನಾವ್ ಯಾಕೆ ಬಿಡೋಣ? ಕಿಟಕಿ ಮುಚ್ಕೊಂಡ ಮಲ್ಕೋತೀವಿ. ಒಂದು ಕುಡ್ಕಿ ಹೊಡಿಬೇಕಂತ ಮನಸ್ಸು ಮಾಡಿದ್ರು ಮುಗ್ದ ಹೋತ. ನಿದ್ದೆ ಗುಳಿಗೆ ಕೊಟ್ಟು ಮತ್ತೆ ನಿಲ್ಲಿಸಿ ಕಿಟಕಿ ಮುರಿದು ಕುಡ್ಕಿ ಹೊಡ್ತಾರ.
ಹೊಡಿತಾರ ಹೊಡಿತಾರ ಹೊಡಿ ಗಣಸ್ರನ್ನ ಎಷ್ಟು ಮಂದಿ ನೋಡಿಲ್ಲ ನಾನು ಹೊಡಿತನಂತ ಬಂದವ್ರು ಹೊಳ್ಳಿ ಕಳ್ಸಿದ ಮಕ್ಕಳು ನಾವು ಬಿಡೋದೇ ಎಲ್ಲಾರು ಹೊಡೆದ ಬಿಡ್ತಾರ ಅವ್ರ ಕರೇನಾ ಅರೆ ನೋಡ ಹೊಡೆದ ಮೇಲೆ ಏನ್ ಮಾಡ್ತಾರ ಅಂತ ಹೇಳಿ ಮತ್ತ ಏನ್ ಮಾಡ್ತಾರ ಏನ್ ಮಾಡ್ತಾರ ಊರಿಗೆಲ್ಲ ಊಟ ಹಾಕಿಸ್ತಾರ ಊರಿಗೆಲ್ಲ ಊಟ ಹಾಕಿಸಿ ಎಲ್ಲ ಮಾಡ್ಕೊಂಡಿರ್ತಾರ ಮತ್ತೇನೈತಿ ಊಟ ಹಾಕ್ಸ ಬಿಡ್ತಾರ ಅವ್ರ ಓ ಎಲ್ಲ ಮಾಡ್ಕೊಂಡಿರ್ತಾರ ಬಾ ಹಂಗಾದ್ರೆ ನಾವು ಮಾಡೋಣ ಹೊಡಿ ಎಬಸ್, ಎಬಸ್. ಅಲ್ಲಿ ಯಾರ ಬಂದ್ರ ನೋಡ್ರಿ ಎಲ್ಲಿ 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 ಶಿರೋಳಪ್ಪೋರಿ ಬಂದೀನಿ ಹಾರಿ ತಿರುಗಿಸ್ಬೇಡ ನೀ ಮಾರಿ ಹುಡುಗಿ ತಿರುಗಿಸ್ಬೇಡ ನೀ ಮಾರಿ ನಿನ್ನೆ ಮನಸ್ಸಿದ್ದೆ ಬಂದೀನಿ ಹೌವಾರಿ ನಿನ್ನೆ ಮನಸ್ಸಿದ್ದೆ ಬಂದೀನಿ ಹೌವಾರಿ ತಿರುಗಿಸ್ಬೇಡ ನೀ ನೋಡಿ ಹುಡುಗಿ ಹೇಳಿ ಏನಾಯ್ತು ಏನಾಯ್ತು ಚುಟ್ಟು ಚುಟ್ಟು ಅದೇನ್ ಚಾಲು ಆಯ್ತು ಚುಟ್ಟು ಚುಟ್ಟು ಅಂತೈತೆ ಚುಟ್ಟು ಚುರು ಮಾಡ್ತೈತೆ ಚುಟ್ಟು ಚುಟ್ಟು ಅಂತೈತಿ ನಿನ್ನ ಜೀವ ತುರು ತುರು ಮಾಡ್ತೈತಿ ಎಲ್ಲಾರು ಬರ್ತಾರ ಆದ್ರೆ ನಮಗ್ ಬೇಡಾಗಿತ್ತು ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳ್ತೀನಿ ಕಣ್ಣು ಮುಂದೆ ಹೊಳ್ಳಿ. ಬಾಳ ಚಂದದ ಜೀವನ ಮಾಡಲು ಬರಗಾಲ ಹಿಡಿದಾಡಿ. ಬಾಳ ಚಂದದ ಜೀವನ ಮಾಡಲು ಬರಗಾಲ ಹಿಡಿದಾಡಿ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗ್ದ ಹೇಳ್ತೀನಿ ಕಣ್ಣು ಮುಂದೆ ಹೊಳ್ಳಿ. ಬಾಳ ಚಂದದ ಜೀವನ ಮಾಡಲು ಬರಗಾಲ ಹಿಡಿದಾಡಿ.
ಅಬ್ಬಾ ಇಷ್ಟೊತ್ತನ ರಸ್ತಾ ಅಂದ್ರು ಕೇಳ್ದ ಕುಣದಾಡಿ ಕ್ಯಾಕಿ ಹೊಡೆದ ಆ ಮಗ ನಾನು ನೋಡಿ ಓಡಿಬಾರ್ದ ಈ ಹೆಂಗ ಮಾದ್ರ ಮಳ್ಯಾಗ ನಿಂತ ನೋಡ್ರಿ ಇಂಥ ಮಳ್ಯಾರ್ರಿ ನಮ್ಮಂಥವ್ರಿಗೆ ಕಳ್ಳಿ ಹಾಲು ಕುಡಿಸಿ ಕೈಯಾಗ ತಾಳ ತಂಬೂರಿ ಕೊಡವ್ರಿ ಏ ಮಳ್ಳಿ ನಿನ್ನ ಮಾರಿ ನೋಡ್ತೀನಿ ಜರ ತಿರುಗ ಏ ಯಾಕ ನಾಚಿಕೆ ಇಲ್ದ ನಾಟಕ ನಟನೆ ಮಾಡಿ ಎಷ್ಟು ಚಂದಾಗಿ ಮುದ್ದಾಗಿ ನಿಂತಿಯಲ್ಲ ಮಳ್ಳಿ ಹಂಗ ಮಳ್ಳಿ ಅಂತಂದ್ರೆ ಬಾಯಿ ಬಂದಂಗ ಮಾತಾಡ್ತಾನ. ನನ್ನ ಹಾಡ್ಲಿಕ್ಕ ಕುಣಿಲಿಕ್ಕೆ ಕೇಳಕ ನನ್ನ ಸ್ವಂತ ಮಾವ ಸೋದರ ಮಾವ ಕಟ್ಕೊಂಡವ ಇಟ್ಕೊಂಡವ. ಇಲ್ಲೇ ಹುಡುಗಿ ಅಕಸ್ಮಾತ್ ನಾ ನಿನ್ನ ಕಟ್ಕೊಂಡವ ಆಗುದು ಬೇಡ ಬರೀ ನೀನು ಇಟ್ಕೊಂಡವ ಆಗಿದ್ನಾರ ಇಷ್ಟೊತ್ತಿಗೆ ನಿನ್ನ ಸುದ್ದಿನೇ ಬೇರೆ ಇತ್ತ. ಅಯ್ಯೋ ಗೊತ್ತಾತ್ರಿ ಇವ್ ನನ್ನ ಬಗ್ಗೆ ಪಕ್ಕ ಎಲ್ಲ ತಿಳ್ಕೊಂಡಂಕ ಅಂತಾನ. ಹೆಂಗಾರ ಮಾಡಿ ಆಟ ಆಡಿಸಿ ಕೈ ಬಿಟ್ರಾಯ್ತು. ರೀ ರೀ ನೀನಾ ಹಾಲು ಮೊಸರು ಹಾಕ್ರವ ಅಂತ ಊರು ತುಂಬಾ ಕುಡ್ಕಿ ಬಾಯಿ ತರ್ಕೊಂಡ್ ಅಡ್ಡಾಡು ಹುಡುಗಿ ಹಂಗಲ್ರಿ ಸ್ವಲ್ಪ ಕೇಳ್ರಲ್ಲ. ಮತ್ತೆ ಹೆಂಗ್ರಿ ಸ್ವಲ್ಪ ಬಿಚ್ಚಿ ಹೇಳಲ್ಲ ರಗಡ್ ಮಂದಿ ಕುಂತಾರ. ಹೌದಾನಲ್ಲ ಹೌದಾನಲ್ಲ ಯಾರು ಹೇಳ ಇಲ್ಲಿ ಇವ ಅಲ್ಲ ಮತ್ತೆ ಯಾರ ಅವ ದಾನಲ್ಲ ಅದಾನ ಬಿಡು ಮತ್ತೆ ಯಾರ ಅವನ ಅವ ನಂದು ನಿಂದು ನಂದು ಹೇಳಿ ದೌಡ್ ಹೇಳಿ ಅಷ್ಟ್ಯಾಕ ತ್ರಾಸ ಮಾಡ್ಕೊಳಕತ್ತಿ ಓಡೋದು ಓಡೋದು ಅಲ್ರಿ ಅವ ನನ್ನ ಕುಡಿಕೆ ಹೊಡೆದ ಇವ ನನ್ನ ಕುಡಿಕೆ ಹೊಡೆದ ಅಂತ ಬರೇ ಇದನ್ನ ಕೇಳೋದಾಗೈತ್ರಿ ನಮ್ಮ ಮನೆ ಬರೋದಾಗ ನನ್ನ ಜೀವನದಾಗ ಒಂದು ಕುಡಿಕೆ ಹೊಡಿಬೇಕಂತನ್ರಿ ಆಗವಲ್ದ. ಈಗ ನಾ ಹೆಂಗ್ ಮಾಡುದ್ರಿ? ಮತ್ತೇನ್ ಮಾಡ್ತೀಯ ಮರ ಐತಿ ಕುಡಿಕಿ ಹೊಡಸ್ಕೊಂಡ್ ಬಂದ್ ನಿಂತ್ರ ಯಾರ ಏನ್ರ ಮಾಡ್ತಾರಂತೀವಿ ಯಾರ ಏನ್ರ ಮಾಡ್ತಾರಂತ ಮತ್ತ ನೀ ಬೇಕಾದ್ರೆ ಮನಿಗೆ ಹೋಗಿ ಊಟ ಹಾಕ್ಸುವಾಗ ನಾ ಬೇಕಾದ್ರೆ ಮನಿಗೆ ಹೋಗಿ ಬಿನ್ನ ಹೇಳತ್ನ ಸರಿ ಹಂಗ ಮಾಡ್ಬಾರ್ದು ರಜ. ಅವ್ ಸಿಟ್ಟ ಆಗ್ಬಾರ್ದು ಬಂಗಾರ. ಈಗ ಸಿಟ್ಟಾಗಿ ಹೋದ್ರೆ ಹೆಂಗ? ನಾನು ನಿನ್ನವಳಲ್ಲೇ. ಹೌದಾ ಮತ್ತೆ ತಡ ಮಾಡ್ತೀವಿ ಶುರು ಮಾಡ ಹೊಡಿತ ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹಬ್ಬರ ಬಸ ಬಂದ ಹಿಡಿಯುತ್ತಿದ್ದೀನಿ ರಾಮದುರ್ಗ ಕ್ರಾಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಲ್ಲೇನೆ ಮನಸ್ಸಿಗಾತು ತ್ರಾಸ ಕನಸಿನ್ಯಾಗ ಕರಿ ಮಾಡಿದೆಲ್ಲ ನೋಡಿ ಬೀರಿದಿ ನನ್ನ ಆಸೆ ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹತ್ತರ ಬಸ ಹೇಳಿ ಬಸ ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹತ್ತರ ಬಸ ಹೇಳಿ ಬಸ ನಿನ್ನ ರೂಪನ ಬೆರಗಾಗಿ ನಿಂತೆ ಮನಸ್ಸಿಗಾತ ತ್ರಾಸ ಕನಸಿನ್ಯಾಗ ಮಾಡಿದೆಲ್ಲ ಬೀರಿದಿ ನನ್ನ ಆಸೆ
ದೇವಲೋಕದ ಮಹಾರಾಣಿ ನನ್ನ ಪ್ರೀತಿಯ ಅರಗಿನಿ ದೇವಲೋಕದ ಮಹಾರಾಣಿ ನನ್ನ ಪ್ರೀತಿಯ ಅರಗಿನಿ ಪ್ರೀತಿಯ ಒಪ್ಪಿತು ಮೋಸ ಮಾಡದವನಿ ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹತ್ತರ ರಸ ಅಮ್ಮಯ್ಯ ಸಿಡಿದು ಸೇರಿ ರಸ ಹತ್ತಿ ಬಂದಿದ್ದೆಲ್ಲ ಹುಡುಗಿ ಹತ್ತರ ರಸ ಅಮ್ಮಯ್ಯ ಸಿಡಿದು ಸೇರಿ ರಸ ನಿನ್ನ ರೂಪ ನೋಡಿ ಬೆರಗಾಗಿ ನಿಂತಿ ಮನಸ್ಸಿಗಾಟ ಕಾಟ ಮನಸ್ಸಿನ್ಯಾಗ ಖರ್ಚು ಮಾಡಿದೆಲ್ಲ ಒಟ್ಟು ನೀರಿಗೆ ಮಂದಾಟ ಮಮ್ಮ ಬರ್ಲಾ ಯಾಕ ಆ? ಮುಖ. ನಡಿ ಹೋಗು. ನಂಗ್ ಟೈಮ್ ಭಾಳ ಆಯ್ತು ಯಾಕ ಇನ್ನ ಟೈಮ್ ರಗಡ್ ಐತೆ ಬ್ಯಾಡ್ ಮರೆಯ ನಾ ಇನ್ನ ಹೋಗಿ ಏನೇನೋ ಮಾರಿ ಬರ್ಬೇಕು ಆಯ್ತಾ ಬರ್ತೀಯ ಇನ್ನೊಮ್ಮೆ ಸಿಕ್ಕಾಗ ಭೇಟಿ ಆಗೋಣಂತ ಏನ್ ಮಾಡ್ತಿ ಭೇಟಿ ಆಗೋಣಂತ ಹೆಂಗನ ಏನೇನು ಸಿಕ್ಕಾಗಂದ್ರ ಅಲ್ಲ ಭೇಟಿ ಆಗೋಣಂತ ಅಂದೆ ನಾನು ಹಾ ಭೇಟಿಯಾಗಿ ನಿಂದ ನನ್ನ ಕೈಯ ಕೊಟ್ಟು ಹಾ ಕೈ ನಿಂದ ನಂದು ನೋಡ್ಕೋತ ಹೌದು. ನಾ ನಿಂದ ನೋಡ್ಕೋತ ಹೌದು ಏನ ಮುಖ ಆ ಮಿಲ್ಕ ಬಿಟ್ಟಿಯಾಗ ಇಬ್ರು ಕುಚ್ಚು 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 ಅದು ಅದ್ರಾಗ ಏನೈತಿ ಮಾತಾಡ್ಕೋತ ಜಗತ್ತ ಮಾಡೋದ ಆದ್ರೂ ಮೋಸ ಮಾಡ್ಬೇಡ ಮೋಸ ನಿನ್ನಂಗ ಸಾಧ್ಯನೇ ಇಲ್ಲ ಬೇಡ ಮತ್ತ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಅಲ್ಲ ಬಾರಿ ಬೆರಕಿ ಹೆಣ್ಣೈತ್ರಿ ಬಿಡಬಾರ್ದ್ರಿ ಈಕಿನ ಬೆನ್ನ ಹತ್ತಬೇಕ ಹಿಂದಿನ ವಿಷಯ ನನ್ನೆದೆಯಲ್ಲಿ ದಗಿಸುತ್ತದೆ. ನನ್ನ ಆಸ್ತಿಯನ್ನು ಅಪಹರಿಸಿದ ನಿನ್ನ ರಕ್ತವನ್ನು ಕುಡಿಯಬೇಕೆಂದು ಆದಷ್ಟು ಬೇಕಾಯಿತುಕೊಂಡು ಹೊಸ ವಿಧಾನ ಮಾಡೋರಿಗೆ ನನಗೆ ಸಮಾಧಾನವಿಲ್ಲ. ಯಾರು ಹೊರಟಿದ್ದಾರೆ? ಯಾರು ವಿಚಾರಿಸಿದ್ದಾರೆ?
ಸೊಕ್ಕಿನ ಶ್ರೀಮಂತರ ಶತ್ರು. ಅಂದ್ರೆ ಗಾಂಧಿ ಗಾಂಧಿ ನೀನು ಇಲ್ಲಿಗೆ ಬಂದೆ? ಪರಕೀಯರೊಡನೆ ಹೋರಾಡಿ ಈ ದೇಶವನ್ನು ಸ್ವತಂತ್ರಗೊಳಿಸಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು ಆ ಮಹಾತ್ಮ ಗಾಂಧಿ. ಆದರೆ ಸತ್ಯ ಧರ್ಮವನ್ನು ತಿಳಿದು ಅನ್ಯಾಯದ ಕಿಚ್ಚಿನಲ್ಲಿ ಮೆರೆಯುತ್ತಿರುವ ನಿಮ್ಮಂತ ಬಚ್ಚಗಳನ್ನು ಮತ್ತೆ ಹೊಡೆದು ಬುದ್ಧಿ ಕಲಿಸಲು ಹುಟ್ಟಿ ಬಂದ ಇವನು ಕಲಿಯುಗದ ಗಾಂಧಿ. ಅದೆಲ್ಲ ಬೇಡ. ಮೊನ್ನೆ ರಾತ್ರಿ 8 ಗಂಟೆಗೆ ವಿಜಯನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ನಲ್ಲಿ 4 ಜನರನ್ನು ಕಿಡ್ನಾಪ್ ಮಾಡ್ಕೊಂಡ್ ಬಂದಿರುವಲ್ಲ, ಮರ್ಯಾದೆಯಿಂದ ಇಂದು ಮಧ್ಯಾಹ್ನ 1 ಗಂಟೆಯೊಳಗಾಗಿ ಅವರವರ ಮನೆಯಲ್ಲಿರ್ಬೇಕು. ಇರಿದ್ರೆ ಏನ್ ಮಾಡ್ತೀಯ? ನಿನ್ ಕೈ ತೆಗಿಯಲ್ಲ, ಕಾಲು ತೆಗಿಯಲ್ಲ, ಮೊದಲೇ ತೆಗಿಯಲ್ಲ, ಬರೀ ನಿನ್ ಜೀವ ಮಾತ್ರ ತೆಗಿತೀನಿ. ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟೋಗ್ತೀಯಾ? ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟೋಗ್ತೀಯಾ? ನೀರಿನ ಜೊತೆ ಆಟ ಆಡಿದ್ರೆ ಮುಳುಗ ಹೋಗ್ತೀಯಾ? ಆದ್ರೆ ಈ ಪ್ರಖ್ಯಾತ ಜೊತೆ ಆಟ ಆಡಿದ್ರೆ ಸತ್ತ ಹೋಗ್ತೀಯಾ? ಏನಂದ್ರೆ ಅವಾಜ್ ಬಂದ್ ಕರೋ ಕುತ್ತೆ. ನನಗಿದೆಲ್ಲ ಆಗಿ ಬರೋದಿಲ್ಲ. ಮಧ್ಯಾಹ್ನ 1 ಗಂಟೆ ಬಿ ಕೇರ್ಫುಲ್, ನೆನ್ಪಿನಲ್ಲಿ ಇಟ್ಕೋ, ಬರ್ತೀನಿ. ಗಾಂಧಿ ಗಾಂಧಿ ಎಂದು ನನ್ನಂತ ವೀರರನ್ನು ಹೆದರಿಸಲು ಬಂದ ಹಂದಿಯ ಮಗನೇ. ಪ್ರಖ್ಯಾತನೆಂದ್ರೆ ವೈರಿಗಳನ್ನು ಪ್ರೇಮದಿಂದ ಪ್ರಾಣ ತೆಗೆಯುವ ಅಮಾನುಷವಾದ ಆತ್ಮವಿದ್ದಂತೆ. ಆದ್ರೆ ನಿನ್ನನ್ನು ನನ್ನ ಕೈವಶ ತೆಗೆದುಕೊಂಡು ನನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ನಂತರ ಆಗುವುದು ನಿನ್ನ ದೇಹ ಗಂಗಾ 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 ಅಣ್ಣ ಎಲ್ಲಿ ಹೋಗಿದಾರೆ? ಎತ್ತಿನ ಮೈ ತೋರ್ಸ್ಕೊಂಬರ ಕೆರೆ ಹೋಗ್ಯಾನ. ಯಾಕ ಏನ್ರಿ ಕೆಲಸ ಇತ್ತೇನ? ಹಂಗ್ಯಾಕ್ ಬಡ್ದಂಗ್ ಮಾಡ್ತಿ? ಕೆಲಸ ಇತ್ತು. ಮತ್ತೆ ಏನ್ ಹೇಳ್ಬೇಕು? ಬಡ್ದಂಗ ಆತನಿದೆ. ಇವತ್ತ ಹುಬ್ಳಿಗೆ ಹೋಗಿ ಬರ್ಬೇಕಿತ್ತು, ಅದಕ್ಕೆ ಸ್ವಲ್ಪ ಜಲ್ದಿ ಹೋಗಿದ್ರೆ ಚಲೋ ಆಗ್ತಿತ್ತಂತ. ಹುಬ್ಬಳ್ಳಿಗಂದ್ರೆ ಗಂಗಾ, ಸಾಕಷ್ಟು ಕಲಿತು ಊರಲ್ಲಿ ಖಾಲಿ ತಿರುಗೋದಕ್ಕಿಂತ ಹುಬ್ಳಿಗೆ ಹೋಗಿ ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಿದ್ರಾಯ್ತು ಅಂತ ನಿನ್ನೆ ರಾತ್ರಿ ಅಣ್ಣಂಗೆ ಹೇಳ್ತಾ ಇದ್ದೆ. ಆದ್ರೆ ಎಷ್ಟು ದಿವಸಕ್ಕೆ ಬರ್ತೀವಿ ಮಾವ? ಏ ಕಳ್ಳಿ, ಎಲ್ಲಿ ಸಿಟಿಲಿ ಹೋಗಿ ನಿಮ್ಮ ಮಾವ ಜೀವನ ಮಾಡಿದ್ರೆ ನಿನ್ನ ಮರೆತು ಕಲಿತುಡಿಗೆ ಕೈ ಹಿಡಿತಾರಂತೇಳಿ ಭಯ ಏನ? ಹಂಗೇನಿಲ್ಲ ಗಂಗಾ, ನಿನ್ನ ಮನಸ್ಸಿನ ವೇದನೆ ನನಗೆ ಅರ್ಥ ಆಗತ್ತೆ. ನೋಡು ಗಂಗಾ, ಅಪ್ಪಟ ಚಿನ್ನದಂತಿರುವ ನನ್ನ ಸೋದರ ಸೊಸೆಯನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕೈ ಇಡುವ ಆಸೆ ನನಗಿಲ್ಲ. ಅದು ನನ್ನ ಮನಸ್ಸಲ್ಲಿ ಮೂಡುವುದಿಲ್ಲ ಕೂಡ. ಈ ಮಾತು ನನ್ನ ಹೆತ್ತವರ ಆಣೆ ಸತ್ಯ ಗಂಗಾ. ನೀನೇನು ಅದ್ರ ಬಗ್ಗೆ ಚಿಂತಿಸಬೇಡ, ಅರ್ಥವಾಯ್ತೇನೆ ಗಂಗಾ? ಬಿಡು. ಮುಖ ಯಾಕೆ ಸಪ್ಪಾಗಿದೆ? ಬಾ ಗಂಗಾ ಬಾ. ಬಾಡಿನಲ್ಲಿರುವ ಆ ಮೋಡಗಳ ಮೊರೆ ಹೋಗಿ ನಮ್ಮಿಬ್ಬರ ಸಮ್ಮಿಲನಕ್ಕೆ ಶುಭ ಹಾರೈಸಲು ಆ ಸೂರ್ಯಚಂದ್ರರು ದಾರಿ ಕಾಯ್ತಿದ್ದಾರೆ. ಬೇಗ ಮುಗಿಲ ಮಲ್ಲಿಗೆ ಆಗಿ ಇನ್ನು ನಿನ್ನ ಮಾವನ ಮನತನಿಸುವ. ಮುಗಿಲ ಮಲ್ಲಿಗೆ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ರೂಪ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆ ಗಗನದ ತಾರೆಯೋ ಮುಗಿಲ ಮಲ್ಲಿಗೆ
ಮಲ್ಲಿಗೆಯಂತೆ ನಿನ್ನ ಈ ನಗುವೆ ಕಾಮಿನಿ ಅರಗಿರಿ. ನುಡಿಗಳು ನೀನೆ ಸೊಗಗಳು ಅರಿಯದೆ ಹೋದೆ ಬೆಳೆಯದೆ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ. ಕಣ್ಣನೆ ಗಾಳಿ ಸೋಚಿದ ಹಾಗೆ ಸುಖವನ್ನು ಕಂಡೆ ಕರೆದೆ ಕಾಣದ ಹಾಗೆ ತಾಳದೆ ಹೋದೆ ಪ್ರೇಯಸಿ ತಾಳದೆ. ಅರಿಯಲಾರದೆ ದಾರಿ ಕಾಣದೆ ನಾನು ನೊಂದಿರುವೆ ನನ್ನ ಎಲ್ಲಿರುವೆ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ. ನಿನ್ನ ಸ್ನೇಹ ನಿನ್ನ ಪ್ರೀತಿ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ. ಮಾವ ಅಲ್ಲಿ ನೋಡಲಿ ಅಣ್ಣ ಮಾವ ಇಬ್ರು ಬಂದೇ ಬಿಟ್ರೆ ಕಡೆ ಬರಾಕತ್ತಿರಪ್ಪ. ಗಂಗವ್ವ ನಿಮ್ಮ ಮಾವ ಹುಬ್ಳಿಗೆ ಹೊಂಟು ನಿಂತ ನಾನು ಶ್ರೀಕಾಂತ ಈ ಜೊತೆಗೆ ತಗೋರಪ್ಪ ಒಳಗೆ ಹಾಕು ಎತ್ತಿಗೆ ನೀರು ಕುಡಿಸಿ ಕಟ್ಬಿಡಪ್ಪ. ಆಯ್ತು ಮಾವ. ಅಣ್ಣ ನಾ ಹೋಗಿ ಬರ್ಲಿ. ಆಯ್ತು ಬಾ ಚಂದ್ರು ಹೋಗಿ ಬಾ. ಆದ್ರ ನಾ ರಾತ್ರಿ ಒಂದು ವಿಷಯ ಹೇಳಿದ್ದೆ ಪೂರಾ ನೆನಪೈತಿಲ್ಲ. ಗಂಗವ್ವ ನಿಮ್ಮ ಮಾವ ಹುಬ್ಳಿಗೆ ಹೊಂಟು ನಿಂತಾನ ಊಟಕರ ಹಾಕ್ಕೊಂಡು ಊಟ ಮಾಡ್ಕೊಂಡು ಹೋಗ್ಲಿ. ಅಣ್ಣ ಜಸ್ಟ್ ಊಟ ಮಾಡ್ಕೊಂಡೆ ನೀನು ಬರೋ ದಾರಿನ ಕಾಯ್ತಾ ಇದ್ದೆ. ನನಗೆ ಲೇಟ್ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಚಂದ್ರು ನಿನಗೆ ಕೆಲಸ ಸಿಕ್ತಂದ್ರ ನಮ್ಗೆ ದೌಡ್ ಸುದ್ದಿ ತಿಳಿಸಪ್ಪ. ಅವಶ್ಯವಾಗಿ ಶ್ರೀಕಾಂತ್, ನಿಮಗೆ ತಿಳಿಸ್ತೀನಿ. ಚಂದ್ರು ಆಯ್ತಪ್ಪ ನಮಗಂತೂ ಹೇಳಿದಿ, ಆ ಗಂಗವ್ವ ಹೇಳು ಪಾಪ. ಬಾಯಿಗ ತಂಗಿ ನನಗೆ ಹೊಟ್ಟೆ ಹಸ್ತ ಊಟಕ್ಕೆ ನಡಿಯವ. ಆಯ್ತು ನಡಿ ಊಟ ಮಾಡೋ ನೋಡಿ. ಸಾವುಕಾರೆ ನಮಸ್ಕಾರ ರೀ. ಹೇಳಿ ಕಳಿಸಿದ್ರ ನಾವು ಬರ್ತಿದ್ದೀವ್ರಿ. ತಾವು ಇಲ್ಲಿ ಮಠ ಅಂದ್ರೆ ಸಾಲ ಬೇಕಾದಾಗ ಸಾಲದ ಬೇಕಾದಾಗ ಸಂಕಷ್ಟದ ಸರೋವರ ಸಾವುಕಾರೆ ನೀವು ಏನು ಹೇಳುತ್ತಿರುವಿರಿ? ವಿರೂಪಾಕ್ಷಿ, ಹೇಳುದು ಕೇಳುದು ಏನು ಬೇಡ. ನಾಳೆ ನಾನು ಬ್ಯಾಂಕಿಗೆ ಹಣ ಕಟ್ಟಿ ಇಲ್ದಿದ್ರೆ ನನ್ನ ಆಸ್ತಿ ಹರಾಜಾಗುತ್ತೆ. ಅದಕ್ಕೋಸ್ಕರ ನನ್ನ ಹಣ ಬಿಡು. ಸಾವುಕಾರೆ ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ. ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಠಿಣವಾಗಿರುವುದಾಗ ಅಂಥದ್ರಲ್ಲಿ ನಿಮಗೆ ಹಣ ಎಲ್ಲಿಂದ ತಂದು ಕೊಡ್ಲಿ ಸಾವುಕಾರೆ? ಹೌದು ಹುಲಿಯಾ, ಸಾಲ ತೆಗೆದುಕೊಂಡು
ಮಾಡಿಕೊಂಡು ನಾವು ತಿಳಿದಿದ್ದರೆ ಸಾಲ ಕೊಟ್ಟವನಿಗೆ ಹೇಗೆ ವಸೂಲು ಮಾಡ್ಬೇಕನ್ನೋದು ಚೆನ್ನಾಗಿ ಗೊತ್ತು. ಶ್ರೀಮಂತ್ರೆ ಇಷ್ಟು ದಿವಸ ತಡೆದುಕೊಂಡಿದ್ರೆ ಇನ್ನೊಂದು ಸ್ವಲ್ಪ ದಿವಸ ತಡೆದುಕೊಳ್ರಿ ಅಪ್ಪ. ಶ್ರೀಕಾಂತ, ಬ್ಯಾಂಕಿನವರು ನಿಮ್ಮಪ್ಪನ ಮನೆಯವರಲ್ಲ, ನಮ್ಮಪ್ಪನ ಮನೆಯವರಲ್ಲ. ನಾಳೆ ನನಗೆ ಯಾವುದೇ ಪರಿಸ್ಥಿತಿಯಿಂದ ಬ್ಯಾಂಕಿಗೆ ಹಣ ಕಟ್ಟಲೇಬೇಕು. ಅದಕ್ಕೋಸ್ಕರ ನೀವಿಂದು ಹಣ ಕೊಡ್ಲೇಬೇಕು. ಸಾವುಕಾರ್ರಿ, ಈಗಿಂದೀಗ ಹಣ ಕೇಳಿದ್ರೆ ನಾವ್ ಎಲ್ಲಿಂದ ಕೊಡುವುದು? ನಮ್ಮನ್ನ ಕೊಂದ್ರು ನಿಮಗೆ ಹಣ ಸಿಗುದಿಲ್ರಿಪ್ಪ, ಕೊಂದ್ರು ಹಣ ಸಿಗುದಿಲ್ರಿ. ವಿರೂಪಾಕ್ಷಿ, ಕೊಲ್ಲುದು ಬೇಡವಂದೇ ನಾನು ಇಲ್ಲಿವರೆಗೆ ತಡೆದದ್ದು. ಹೇಗೆ ನಾನು ಹಣ ಕೊಟ್ಬಿಡಪ್ಪ. ಸಾವುಕಾರ್ರಿ, ಬೇಕಾದ್ರ ನಮ್ಮನ್ನ ಎಲ್ಲಾದ್ರೂ ಜೀತಕ್ಕಿಟ್ಟು ಹಣ ಇಸ್ಕೊಡ್ರಿ. ಹಣ ಕೊಟ್ಟವ್ರು ನೀವು, ತಪ್ಪು ನಿಮ್ದಲ್ಲ, ತಪ್ಪೆಲ್ಲ ನಮ್ದ ಐತ್ರಿಪ್ಪ, ನಮ್ದ ಐತ್ರಿ. ಯಾಕಳ್ತಿ ಮಾವ, ಯಾಕಳ್ತಿ? ಎಲ್ಲರನ್ನು ಕಾಪಾಡೋದಕ್ಕ ದೇವ್ರದನ. ಮತ್ತೆ ಅವರ ಕಡೆ ಸಾಲ ತೆಗೆದುಕೊಂಡು ಇವರು ಸಾಲ ಮುಟ್ಸಿದ್ರಾತು. ಈ ಗಂಗೆಯ ಕಂಗಳನ್ನು ಕಂಡು ನನ್ನ ಎದೆಯ ಅಂಗಳ ಮರುಗುತ್ತಿದೆ 3 ವರ್ಷಗಳಿಂದ. ಹೇಗಾದರೂ ಮಾಡಿ ಈ ಗಂಗೆಯ ಮಡಿ, ಈ ಗಂಗೆಯ ಆಯ್ತು, ಈ ಗಂಗೆಯನ್ನು ನನ್ನ ಕಾಮದ ಮಡುವಿನಲ್ಲಿ ಕೆಡಿಕೊಂಡು ಕೊನೆಗೆ ಕೈ ಕೊಟ್ಟಾಯ್ತು. ಸಾವುಕಾರಿ, ನಮ್ಮನ್ನ ಪರೀಕ್ಷೆ ಮಾಡ್ಬೇಡ್ರಿಪ್ಪ, ಪರೀಕ್ಷೆ ಮಾಡ್ಬೇಡ್ರಿ. ವಿರೂಪಾಕ್ಷಿ, ಏ ಸಾವುಕಾರ, ಮರ್ಯಾದೆಯಿಂದ ಮಾತಾಡು, ಇಲ್ಲದಿದ್ದರೆ ಹೊತ್ತಿನ ತುತ್ತ ನನಗೂ ಗತಿ ಇಲ್ಲದ ಬಡವ ನನಗೆ ಮರ್ಯಾದೆ ಪಾಠ ಹೇಳ್ತೀಯ? ಅಲೇ ವಿರೂಪಾಕ್ಷಿ, ಬೇಗ ದುಡ್ಡು ಕೊಡು, ಇಲ್ಲಿಂದ ಇಲ್ಲಿ ಸಹಿ ಮಾಡು. ಸಾವುಕಾರಿ, ತಿಳಿಗೇಡಿ ಹುಡುಗ ಏನೇನೋ ಮಾತಾಡ್ತಾವ ಅಂತೇಳಿ ತಪ್ಪು ತಿಳಿಬೇಡಿ. ಅವನ ಸಂಬಂಧ ನಾನ್ ನಿಮ್ಗೆ ಕ್ಷಮೆ ಕೇಳ್ತೀನಿ. ನಾನ್ ನಿಮ್ ಕ್ಷಮೆ ಕೇಳ್ತೀನಿ. ವಿರೂಪಾಕ್ಷಿ, 10 ಕರೆದರೆ ನಾನು ಬಿಟ್ಟು ಹೋಗುತ್ತೇನೆ ಎಂದು ತಿಳಿಬೇಡ. ಬೇಗ ಸಹಿ ಮಾಡಿ. ಸಾವುಕಾರಿ, ಅಲ್ಯಾಕೆ ಸಹಿ ಮಾಡ್ಬೇಕ್ರಿಪ್ಪ? ನನ್ನ ದುಡ್ಡಿಗೆ ಆಧಾರ ನಿನ್ನ ಹೊಲ ಮಾಡಿ. ನೀ ದುಡ್ಡು ಕೊಟ್ಟ ಮೇಲೆ ಇದೆಲ್ಲ ನಿಂದು. ಅಲ್ಲಿ ತನಕಾಗಿ ನಿನ್ನ ಸರ್ವ ಆಸ್ತಿ ನಂದು. ಸಾವುಕಾರಿ, ಇರುವುದಕ್ಕೆ ಏನು ಮನಿ, 4 ಎಕರೆ ಜಮೀನ, ಇವುಗಳನ್ನು ನೀವು ಕಸ್ಕೊಂಡ್ರೆ ನಾವ್ ಹೆಂಗ್ ಬದುಕುದ್ರಿ ಅಪ್ಪ? ನಾವ್ ಹೆಂಗ್ ಬದುಕುದ್ರಿ? ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಹತ್ತಿರ ಸಾಕಷ್ಟು ಸಾಲ ಮಾಡಿದ್ದೆ, ಅವನು ಕಲಿಸಿದೆ, ಅವ ಕಲಿತ. ಈಗ ಅವನನ್ನು ಎಲ್ಲಿಯಾದರೂ ಒಂದು ಹೋಟೆಲ್ನಲ್ಲಿ ಕಸ ಮುಸ್ರಿ ಬಳಿಯಲ್ಲಿಟ್ಟು ದುಡ್ಡು ತಂದು ನಿನ್ನ ಆಸ್ತಿ ಪಡಿ, ಇಲ್ಲ ಭಿಕ್ಷಾ ಪಾತ್ರೆ ಹಿಡಿ. ಆ ಮಾತು ಆಡಬೇಡ್ರಿ ಸಾವುಕಾರ್ರಿ. ಭಿಕ್ಷೆ ಬೇಡಕ ನಮ್ದು ರಕ್ತ ಸುಟ್ಟಿಲ್ಲ, ಕೈ ಕತ್ತರಿಸಿಲ್ಲ. ದುಡಿದು ತಿನ್ನಕ ದೇವರು ಗಟ್ಟಿಮುಟ್ಟದ ದೇಹ ಕೊಟ್ಟಾನ. ಸ್ವಲ್ಪ ಧರ್ಮದಿಂದ ಮಾತಾಡ್ರಿ. ಧರ್ಮ ಧರ್ಮ ಕರ್ಮ ಅರ್ಥವೇ ಗೊತ್ತಿಲ್ಲದ ಮೂರ್ಖ. ವಿರೂಪಾಕ್ಷಿ, ಬೇಗ ಸಹಿ ಮಾಡಿಲ್ಲ. ಯಪ್ಪ ಸಾವುಕಾರಿ, ಈ ಊರ ಮಂದಿ ಮುಂದ ನನ್ನ ಮಾನ ಮರ್ಯಾದೆ ಕಳಿಬ್ಯಾಡ್ರಿ ಅಪ್ಪ, ಕಳಿಬ್ಯಾಡ್ರಿ. ಆಯ್ತು ಸಾವುಕಾರಿ, ಸಹಿ ಮಾಡ್ತೀನಿ. ಆದ್ರ ನಮ್ಮನ್ನ ಈ ಮನೆ ಬಿಟ್ಟು ಹೊರಗೆ ಹಾಕ್ಬೇಡ್ರಿ ಅಪ್ಪ, ಹೊರಗೆ ಹಾಕಬೇಡ್ರಿ. ಕೆಟ್ಟವನು ಎನಿಸಿಕೊಳ್ಳದೆ ಒಳ್ಳೆಯವರಂತೆ ನಟನೆ ಮಾಡಿ ಈ ಗಂಗೆಯನ್ನು ನನ್ನ ಕಾಮದ ಮಡಿಲಿನಲ್ಲಿ ಕೇಳಿಕೊಂಡು ಕೊನೆಗೆ ಕೈ ಕಟ್ಟಾಯ್ತು. ವಿರೂಪಾಕ್ಷಿ, ಸಹಿ ಮಾಡ. ಆಯ್ತ್ರಿಪ್ಪ, ಮಾಡ್ತೀನಿ. ಆದ್ರ ಎಲ್ಲ ನಿಮ್ಮನ್ನ ಕೂಡೈತಿ. ಈ ವಿರೂಪಾಕ್ಷಿನ ಕೊಲ್ತಿರೋ ಕಾಪಾಡ್ತಿರೋ ನೋಡಿ. ಹಾಲು ಕುಡಿದು ಕಚ್ಚಿ ವಿಷ ಕರುತ್ತೆ. ಈ ನರವ್ಯಾಗ್ರನೂ ಅಷ್ಟೇ. ಆದಷ್ಟು ಬೇಗ ನನ್ನ ಸಾಲ ತೀರಿಸು, ಬರ್ತೀನಿ. ಮಾವ, ನೀನು ದುಡುಕಬಾರ್ದಿತ್ತು, ವಿಚಾರ ಮಾಡಿ ಸಹಿ ಮಾಡ್ಬೇಕಿತ್ತು. ಯಾಕೋ ನನಗ ಸಾವುಕಾರ ಮ್ಯಾಗ ಸಂಶಯ ಬರಾಕತ್ತೈತಿ. ಶ್ರೀಕಾಂತ, ಸತ್ಯವಂತನ ಕಾಪಾಡವ ದೇವ್ ಇದ್ದೇ ಇರ್ತಾನ.
ಅದಕ್ಕ ಯಾವ್ದಕ್ಕೂ ಸಂಶಯ ಪಟ್ಕೋಬಾರ್ದಪ್ಪ, ಯಾವ್ದಕ್ಕೂ ಸಂಶಯ ಪಟ್ಕೋಬಾರ್ದು. ಮಾವ ಬಂದದ್ದನ್ನ ಮುಂದೆ ನೋಡಿದ್ರಾತು, ಬ್ಯಾಡಂದ್ರ ಅದೇ ನಮಗೆಲ್ಲ ಹೇಳ್ಬಿಡ್ತತಿ. ಬರ್ರಿ ಮೊದಲು ಊಟ ಮಾಡೋರಂತ ಬರ್ರಿ. ಬಾಣ ಆಯ್ತಮ್ಮ ಬಾ ಮಾವ. ಹಸಿವಾಗೈತಿ. ಹಲೋ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್. ಯಾರದು? ಏನು ನಾನ್ ಗೊತ್ತಿಲ್ವೇ? ಅದು ನೀವು ಕೇಳ್ತಾ ಇರೋದು ಗುಡ್ ಫೈನ್. ಯಾಕಂದ್ರೆ ಇಷ್ಟೇ ಆದ್ರೂ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ವೇ? ಅದೆಲ್ಲ ಇರ್ಲಿ, ನೀನ್ ಇಲ್ಲಿಗೆ ಬಂದ ಕೆಲಸವೇನು ಮೊದಲು ಅದನ್ನ ತಿಳಿಸು. ತಲೆಯಲ್ಲ ಮಾತಾಡ್ಬೇಡ. ತಲೆ ಎಲ್ಲ ಮಾತಾಡೋರು ನಾನಲ್ಲ. ನಾನ್ ಬಂದದ್ದು ನಿಮ್ಗೊಂದು ಮುಖ್ಯವಾದ ವಿಷಯ ತಿಳಿಸಲು. ಏನದು? ನೋಡಿ ಇನ್ಸ್ಪೆಕ್ಟರ್, ನೀವು ಹೊಸಬ್ರು, ನನ್ನ ವಿಷಯ ನಿಮ್ಗೆ ಗೊತ್ತಿಲ್ಲ. ಹೊಸದಾಗಿ ಬಂದವರೆಲ್ಲ ಮೊದಲಿಗೆ ಹೇಳೋ ಮಾತು ಇದೆ. ನಂತರ ನಮ್ಮಂತವರು ಲಂಚ ಎಂಬ ಮಂತ್ರದಿಂದ ಹಣ ಕೊಟ್ಟು ಅನ್ಯಾಯ ಎಂಬ ಅಟ್ಟವೇರಿ ಆಟವಾಡಲು ಕಾರಣಾಗುತ್ತಾರೆ ನಿಮ್ಮಂತ ಅಧಿಕಾರಿಗಳು. ಕಾರಣ? ಈ ನಮ್ಮ ತಾಲೂಕು ರಾಮರಾಜ್ಯವೆಂದು ಕರ್ನಾಟಕದಲ್ಲಿ ಹೆಸರುವಾಸಿಗಿದೆ. ಅಂತದ್ರಲ್ಲಿ ಎಲ್ಲಿಂದ ಬಂದವರು ಗೊಂಡಾಗಿರಿ ಮಾಡ್ತಾರೆ. ಒಬ್ಬ ಗಾಂಧಿ ಅಂತ ಬರ್ತಾನೆ, ಮತ್ತೊಬ್ಬ ನೆಹರು ಅಂತ ಬರ್ತಾನೆ. ಸೊಮ್ನೆ ಬೆದರಿಸಿ ನಮ್ಮಂತವ್ರ ಹಣ ಲಪ್ಪಿಸ್ಕೊಂಡು ಹೋಗ್ತಾರೆ. ಎದುರಾದ್ರೆ ಚಾಕು ಚೂರಿಯಿಂದ ಇವರು ಕೊಲೆ ಮಾಡ್ತಾರೆ. ಯಾರಿಗೆ ಲಭ್ಯಿಸಿದ್ದಾರೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಕಂಪ್ಲೇಂಟ್ ಮಾಡ್ಬೇಕನ್ನೋದು ಚೆನ್ನಾಗಿ ಗೊತ್ತು. ಅದು ನಿನಗೆ ಏಕೆ ಚಿಂತೆ? ನೀನ್ ಯಾರಂದು ನನಗೆ ಚೆನ್ನಾಗಿ ಗೊತ್ತಾಯ್ತು. ಮೊದಲು ರೈಟ್ ಹೇಳಲಿ. ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ಕೊಡ್ಲಿಕ್ಕೆ ನೀ ನನ್ನ ಸ್ನೇಹಿತನೋ ಸಂಬಂಧಿಕನೋ ಇಲ್ಲ ನನ್ನ ಅತಿಥಿನೋ? ಹೋಗಲಿ. ಏನಂದ್ರೆ ನನಗೆ ಸವಾಲಾಗ್ತೀಯಾ? ಈ ಪ್ರಖ್ಯಾತನನ್ನು ಕೆಣಕಬೇಡ. ಕೆಣಕಿದವರು ಈ ಊರಲ್ಲಿ ಕಾಲೂರಿನಿಂದ ಇಲ್ಲ. ಪ್ರಖ್ಯಾತ್ ಇದನ್ನು ಸ್ಟೇಷನ್ ಅಂತ ತಿಳಿದ್ರುವ್ಯ? ತಾಳ್ಮೆಯಿಂದ ತಿಳಿಸಿದ್ರೆ ತಲೆಯೆಲ್ಲ ಮಾತಾಡ್ತೀಯ. ಪ್ರಖ್ಯಾತ್, ನನ್ನನ್ನು ಕೆಣಕಬೇಡ. ನನ್ನನ್ನು ಕೆಣಕಿದವರು ಈ ಊರಲ್ಲಿ ಕಾಲೂರು ನಿಂತಿಲ್ಲ. ಹೊಸದಾಗಿ ಬಂದವರೆಲ್ಲ ಮೊದಲು ಹೇಳೋ ಮಾತು ಇದೆ. ಸವಾಲ್ ಹಾಕ್ತೀಯಾ? ಸವಾಲ್ ಅಷ್ಟೇ ಅಲ್ಲ, ಪ್ರಾಮಿಸ್ ಮಾಡಿ ಹೇಳ್ತೀನಿ. ನಿಮ್ಮಂತವ್ರು ನಾನು ಎಂದೂ ಸುಮ್ಮನೆ ಬಿಟ್ಟಿಲ್ಲ, ಬಿಡೋದಿಲ್ಲ. ಯಾವ ಪೊಲೀಸ್ ಆಫೀಸರ್ ಆದ್ರೂ ಮೊದಲಿಗೆ ಹೇಳೋ ಮಾತು ಇದೆ. ನಂತರ ನಮ್ಮಂತವರು ಲಂಚವೆಂಬ ಮಂತ್ರದಿಂದ ಹಣ ಕೊಟ್ಟು ಅನ್ಯಾಯ ಎಂಬ ಅಟ್ಟವೇ ಇರ್ತಾರೆ. ಆದ್ರೆ ನಿಮ್ಮಂತ ಪೊಲೀಸ್ ಆಫೀಸರು, ನಿಮ್ಮಂತ ಅಧಿಕಾರಿಗಳು ಪ್ರಖ್ಯಾತನನ್ನು ಕೆಣಕಬೇಡ. ಕೆಣಕಿದವರು ಇವರಲ್ಲಿ ಕಾಲೂರಿ ನಿಂತೇ ಇಲ್ಲ. ಲಂಚಕ್ಕಾಗಿ ನಿಮ್ಮಂತ ನಾಯಿಗಳ ಮುಂದೆ ಕೈ ಚಾಚು ಹೇಳಿ ನಾನಲ್ಲ. ನೀನು ಹೇಳದಂತೆ ತಲೆಯಲ್ಲಾಡ್ಸೋ ಮೂರ್ಖನು ನಾನಲ್ಲ. ನಿಮ್ಮಂತ ಕರ್ಮದ ಪುಣ್ಯಗಳ ಕೈಗೆ ಬೇಡಿ ಹಾಕಿ ಎಳೆದು ತಂದು ಜೀವಂತ ಶೀಳುವ ಸಿಂಹ ನಾನು. ಹೋಗಲಿ, ಬಡ್ಡಿ ತಿಂದು ದುಡ್ಡು ಮಾಡಿದ ದಡ್ಡ ನನ್ನ ಮಗನೇ. ಸಡ್ಡು ಹೊಡೆದು ಮಾತನಾಡಬೇಡ. ನೆನಪಿನಲ್ಲಿಟ್ಕೋ, ಕಾಲ ಮಿಂಚೋ ಮುನ್ನ ಚುಚ್ಚುದಿ ಪ್ರಖ್ಯಾತನ ಸೇಡಿನ ಅಭಾವ.
ನೀನಾದು ಚಾಣ ಇರದಿದ್ರೆ ವಿನಾಕಾರಣ ಕೊಡುವೆ ನಿನ್ನ ಪ್ರಾಣ. ಪ್ರಾಣದ ಹಂಗು ತೊರೆದು ಬರೀ ನಿಮ್ಮಂತ ತೆರೆ ಹುಡುಗರನ್ನು ತಲೆ ತೆಗೆಯಲು ಹೊಂಚು ಹಾಕುವ ನನ್ನಂತ ಹಠ ತೊಟ್ಟ ಗಂಡೋಲಿಗೆ ಪ್ರಾಣದ ಬೆದರಿಕೆ ಹೇಳುವ ಹೇಡಿ ಗಂಡಸೆ. ಮಾನವ ನೆಪದಲ್ಲಿ ನರನಾಗರಾಗಿ ಬೆರೆಯುತ್ತಿರುವ ನಿಮ್ಮಂತ ರಾಕ್ಷಸರೊಡನೆ ಹೋರಾಡಿ ನಿಮ್ಮಂತವನ್ನ ಸಂಹರಿಸೋದೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಗುರಿ.